स्वागत है आपका बी न्यूज नेशन में। मैं हूं आबिद हुसैन शेख। एमएलए यत्नाल को दी जाएगी प्रोटेक्शन। एमबी पाटिल का बयान, यत्नाल को दूसरे धर्म के बारे में भी बात करना बंद कर देना चाहिए। एमबी पाटिल का आज बीजापुर में सरकार के मंत्री डॉक्टर एमबी पाटिल का मीडिया के आगे यत्नाल को जान से मारने की धमकी की खबरों पर जवाब दिया कि एमएलए यत्नाल को ज़रूरी प्रोटेक्शन और सिक्योरिटी दी जाएगी। ये ठीक नहीं है कि वो मुसलमानों के पैगंबर के बारे में कोई भी बात करें और यत्नाल को धमकी देना भी गलत बात है। इसलिए दोनों तरफ से केस दर्ज किया जाएगा और इस मामले की जांच की जाएगी। इन सब मुद्दों को यत्नाल ने खुद न्योता देकर अपने ऊपर लिया है। यत्नाल को ज़रूरी सिक्योरिटी दी जाएगी, लेकिन एमएलए यत्नाल को भी दूसरे धर्म के बारे में बयान देना बंद कर देना चाहिए, कहा एमबी पाटिल ने। ಬಿಜಾಪುರದಾಗ ಏನೇ ಸರ್ ಯತ್ನಾಳ್ ವಿರುದ್ಧ ಒಂದು ಆಡಿಯೋ ಬಂದಿದ ತಕ್ಷಣ ಒಂದು ಆತಂಕ ಇದೆ ಸರ್ ಜನರಿಗೆ. ನೋಡಿ, ಕಾನೂನು ಎಲ್ಲರಿಗೂ ಅನ್ವಯ ಆಗ್ತದೆ. ಯತ್ನಾಳ್ ಅವರು ಇವತ್ತೊಂದು ದಿವಸ ಏನು ಮಾತನಾಡಿದಾರ ಮುಸ್ಲಿಂ ಪೈಗಂಬರ್ ಬಗ್ಗೆ, ಅದು ಕೂಡ ಅವ್ರು ಮಾತನಾಡಬಾರ್ದಾಗಿತ್ತು. ಅದು ಸರಿಯಾದದ್ದಲ್ಲ. ಯಾವುದೇ ಧರ್ಮವನ್ನು ಹೇಳಿಸಿ ಬೈಯುವಂಥದ್ದು ಮತ್ತು ಯತ್ನಾಳ್ ಅವ್ರ ಮೇಲೆ ಥ್ರೆಟ್ ಮಾಡಿದಾರಲ್ಲ, ಅದು ಕೂಡ ತಪ್ಪು. ಎಸ್ ಪಿ ಅವ್ರ ಜೊತೆ ಮಾತನಾಡಿದ್ದೇನೆ. ಎರಡೂ ಇದರಲ್ಲಿ ಒಂದು ದಿವಸ ಕೇಸಸ್ ಆಗ್ತದೆ, ತನಿಖೆ ಆಗ್ತದೆ. ಅವ್ರಿಗೇನು ಸೂಕ್ತ ಪ್ರೊಟೆಕ್ಷನ್ ಕೊಡ್ತೀವಿ. ಆದರೆ ಯತ್ನಾಳ್ ಅವರು ಇದೆಲ್ಲವನ್ನು ಕೂಡ ತಾವೇ ಆಹ್ವಾನಿಸುವಂಥದ್ದು, ಮೈ ಮೇಲೆ ಹಾಕ್ಕೊಳ್ಳುವಂಥದ್ದು. ದೇವ್ರ ಬಾಯಿ ಕೊಟ್ಟನೋ ಏನು ಬೇಕಾದ ಮಾತನಾಡಿ ಇವತ್ತು ದಿವಸ ಮೈ ಮೇಲೆ ಹಾಕ್ಕೊಳ್ಳುವಂಥದ್ದು. ಇದರ ಅರ್ಥ ನಾನು ಅವ್ರ ಮೇಲೆ ಏನು ಇದು ಮಾಡಿದ ಅದನ್ನು ನಾನು ಡಿಫೆಂಡ್ ಮಾಡ್ಕೋತಾ ಇಲ್ಲ. ಅದಕ್ಕೆ ತನಿಖೆ ಆಗ್ತದೆ, ಅವ್ರಿಗೆ ಸೂಕ್ತ ರಕ್ಷಣೆ ಕೊಡ್ತೀವಿ. ಆದರೆ ಯತ್ನಾಳ್ ಅವರು ಇಂಥವು ಮಾತಾಡೋದು ಕೂಡ ಬಂದ್ ಮಾಡಬೇಕು. ಪೈಗಂಬರನ್ನು ಬೈಯುವಂಥದ್ದು, ಇದು ಮಾಡುವಂಥದ್ದು. ಯಾಕಂದ್ರೆ ಅವ್ರಿಗೂ ಭಯ ಅದ, ಅವರು ಬೈತಾರ, ಭಾಳ ಕೆಟ್ಟ ಬೈದಿದ್ದಾರೆ. ಮೊನ್ನೆ ನಿಮ್ಗೆ ಒಬ್ರಿಗೆ ಬೈಯಕ್ಕೆ ಬರಲ್ಲ, ಅವ್ರಿಗೂ ಬೈಯಕ್ಕೆ ಬರ್ತದೆ. ಅದಕ್ಕೆ ನಾನು ಸಲಹೆ ಕೊಡ್ತೀನಿ ಯತ್ನಾಳ್ ಅವರ, ನೀವು ಒಂದು ಒಳ್ಳೆ ಮಂಥನದಿಂದ ಬಂದಂಥವ್ರು, ಎಲ್ಲ ಇತಿಹಾಸ ನಿಮ್ಮಲ್ಲಿ ಹಿನ್ನೆಲೆ ಇದೆ. ಈಗ ರಾಜಕೀಯವಾಗಿ ಮಾತಾಡೋದು ಬೇರೆ, ಟೀಕೆ ಟಿಪ್ಪಣಿಗಳು ಬೇರೆ. ಆದರೆ ಈ ರೀತಿ ನೀವು ಹಗುರವಾಗಿ ದೇವ್ರ ಬಗ್ಗೆ, ಅವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಕೊಡುವಂಥದ್ದು, ಇದೆಲ್ಲನೂ ಕೂಡ ಮಾತನಾಡಬಾರ್ದು. ಈಗ ಅವ್ರು ಮಾತಾಡಿದ ನಿಮ್ಮ ಮರ್ಯಾದೆ ಏನು ಉಳಿತದೆ? ಅದಕ್ಕೆ ಅವರಿಗೆ ಪ್ರೊಟೆಕ್ಷನ್ ಕೊಡುವಂಥದ್ದು ಎಲ್ಲನೂ ಕೂಡ ಆಗ್ತದೆ. ಎಂದು ಅವ್ರಿಗೆ ನಾವು ಸೂಕ್ತವಾದಂಥ ಎಸ್ ಪಿಗೆ ಹೇಳಿದ್ದೀನಿ, ಪ್ರೊಟೆಕ್ಷನ್ ಕೊಡ್ತೀವಿ. ಮತ್ತು ಅದನ್ನು ಯಾರ್ಯಾರು ಅಂತ ಅವ್ರಿಗೆ ತಿಂದು ಕೊಲೆ ಮಾಡುವಂಥ ಹಂತಕ್ಕೆ ಹೋಗ್ತೀವಿ ಅಂತಂದವರು ಅವ್ರ ಮೇಲೆ ನಿಶ್ಚಿತವಾಗಿ ಅವ್ರ ಮೇಲೆ ಕ್ರಮ ಕೈ ಕೊಡ್ತೀವಿ. ಅದು ಯತ್ನಾಳ್ ಅವರು ಕೂಡ ಇದನ್ನ ಬಂದ್ ಮಾಡ್ತಾರೆ. ಸರಿಯಾದದ್ದಲ್ಲ, ಶೋಭೆ ತರುವಂಥದ್ದಲ್ಲ. ಇನ್ನಾದರೂ ಅರ್ಥ ಮಾಡ್ಕೊಡ್ರಿ. और खबरों के लिए देखते रहिए बी न्यूज़ नेशन।